ಹಳೆಯ ಕಾಲದ ಈ ಬಿಸ್ಕೆಟ್ ರೆಸಿಪಿಯನ್ನ ಮಕ್ಕಳಿಗೆ ಮಾಡಿಕೊಟ್ವಿ ಎಂದಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ರುಚಿಕರವಾಗಿರುವಂತಹ ಒಂದೊಳ್ಳೆ ಸ್ವೀಟ್ ರೆಸಿಪಿಯನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಸ್ವೀಟ್ ರೆಸಿಪಿ, ಸ್ನ್ಯಾಕ್ಸ್ ರೆಸಿಪಿ. ಮಕ್ಕಳು ಸ್ನ್ಯಾಕ್ಸ್ ಕೇಳಿದಾಗ ಅಥವಾ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು ಅಂದಾಗ ಈ ರೆಸಿಪಿನ ಟ್ರೈ ಮಾಡಿ. ಹಳೆ ಕಾಲದ ಬಿಸ್ಕೆಟ್ ರೆಸಿಪಿ ತುಂಬ ತುಂಬಾನೇ ಟೇಸ್ಟಿಯಾಗಿರ್ತವೆ. ಇವನ್ನ ಮಾಡಿ ಒಂದು ತಿಂಗಳ ತನಕ ಸ್ಟೋರ್ ಮಾಡ್ಕೊಳ್ಬೋದು. ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗಾಗಿರ್ಬೋದು ಅಥವಾ ಈವ್ನಿಂಗ್ ಟೈಮಲ್ಲಿ ಟೀ ಟೈಮ್ ಸ್ನ್ಯಾಕ್ಸಿಗಾಗಿರ್ಬೋದು ಒಂದೊಳ್ಳೆ ರೆಸಿಪಿ ಅಂದರೆ ಈ ಹಳೆಯ ಕಾಲದ ಬಿಸ್ಕೆಟ್ ರೆಸಿಪಿ ಅಂತಲೇ ಹೇಳ್ಬೋದು. ಬನ್ನಿ ಈ ಸಿಂಪಲ್ ಆಗಿರುವಂತಹ ಬಿಸ್ಕೆಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಎಲ್ಲ ಪದಾರ್ಥಗಳನ್ನು ಅಳತೆ ಮಾಡಲಿಕ್ಕೆ ಅಂತ ಒಂದು ಬಟ್ಲನ್ನು ತೆಗೆದುಕೊಂಡು ಅದೇ ಬಟ್ಲಲ್ಲಿ 2 ಬಟ್ಲ ಆಗುವಷ್ಟು ಉಪ್ಪಿಟ್ಟು ರವೆನ ನಾವು ಇಲ್ಲಿ ದೊಡ್ಡ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೇನೆ. ನೋಡ್ಬೋದು 2 ಕಪ್ ಆಗುವಷ್ಟು ಉಪ್ಪಿಟ್ಟು ರವೆನ ಮಿಕ್ಸಿ ಜಾರಿಗೆ ಸೇರಿಸಿ ಇದನ್ನ ನುಣ್ಣಗೆ ಪುಡಿ ಮಾಡ್ಕೊಳ್ತೇನೆ. ಈ ಉಪ್ಪಿಟ್ಟು ರವೆ ಬದಲಿಗೆ ಚಿರೋಟಿ ರವೆ ಬೇಕಾದರೂ ಬಳಸ್ಬೋದು. ಈಗ ಇದನ್ನ ನುಣ್ಣಗೆ ಪುಡಿ ಮಾಡ್ಕೊಂಡ್ ಬರ್ತೇನೆ. ನೋಡಿ, ರವೆನ ಈ ರೀತಿಯಾಗಿ ಪುಡಿ ಮಾಡಿದ್ದಾಗಿದೆ. ಇದನ್ನ ಈಗ ಒಂದು ಅಗಲವಾದಂತಹ ಬಟ್ಲಿಗೆ ಸೇರಿಸ್ಕೊಳ್ತೇನೆ. ನಂತರ ಅದೇ ಮಿಕ್ಸಿ ಜಾರಿಗೆ ಯಾವ ಬಟ್ಲಲ್ಲಿ ನಾವು ರವೆ ತೆಗೆದುಕೊಂಡಿದ್ವೋ ಅದೇ ಬಟ್ಲಲ್ಲಿ 1/4 ಕಪ್ ಆಗುವಷ್ಟು ಸಕ್ಕರೆನ ಸಹ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ 1/4 ಕಪ್ ಆಗುವಷ್ಟು ಸಕ್ಕರೆನ ಬಳಸ್ತಾ ಇದ್ದೇನೆ. ಇದರಲ್ಲಿ 1/2 ಕಪ್ ಆಗುವಷ್ಟು ಬೇಕಾದರೂ ಸಕ್ಕರೆನ ಬಳಸ್ಬೋದು. ಸ್ವೀಟ್ನೆಸ್ ಜಾಸ್ತಿ ಇಷ್ಟಪಡೋರು 1/2 ಕಪ್ ಆಗುವಷ್ಟು ಸಕ್ಕರೆನ ಬಳಸ್ಬೋದು. ಸಕ್ಕರೆನೂ ಸಹ ಈ ರೀತಿಯಾಗಿ ಪುಡಿ ಮಾಡಿದ್ದೇನೆ. ನಾವು ರವೆನ ತೆಗೆದುಕೊಂಡಿರುವಂತಹ ಬಟ್ಲಿಗೆನೆ ಈ ಸಕ್ಕರೆ ಪುಡಿನೂ ಸಹ ಸೇರಿಸ್ತಾ ಇದ್ದೇನೆ. ಈ ಸಕ್ಕರೆ ಪುಡಿನೂ ಸಹ ಸೇರಿಸಿದ ನಂತರ ಇದೆಲ್ಲವನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರವೆ ಮಿಶ್ರಣ ಹಾಗೂ ಸಕ್ಕರೆ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಇದೆಲ್ಲವನ್ನ ಮಿಕ್ಸ್ ಮಾಡಿಕೊಂಡ ನಂತರ ಈಗ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಪುಡಿ ಉಪ್ಪನ್ನ ಸೇರಿಸ್ತೇನೆ. ಅನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕೊಳ್ಬೇಕಾಗುತ್ತೆ. ಇವೆಲ್ಲವನ್ನ ಸೇರಿಸಿದ್ದೇನೆ. ಚೆನ್ನಾಗಿ ಇದನ್ನ ಮತ್ತೊಮ್ಮೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಉಪ್ಪು, ಅಡುಗೆ ಸೋಡಾ ಎಲ್ಲ ಮಿಕ್ಸ್ ಆಗೋ ರೀತಿ ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೇನೆ. ಎಣ್ಣೆನ ಬಿಸಿ ಮಾಡಿಲ್ಲ, ಹಾಗೇನೆ ನಾನಿಲ್ಲಿ ಹಾಕ್ತಾ ಇದ್ದೇನೆ. ಎಣ್ಣೆನ ಸೇರಿಸಿ ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಬದಲಿಗೆ ತುಪ್ಪ ಬೇಕಾದರೂ ಬಳಸ್ಬೋದು. ಈಗ ಇದೆಲ್ಲವನ್ನ ಕೈಯಲ್ಲೇನೆ ಈ ರೀತಿಯಾಗಿ ರಬ್ ಮಾಡ್ತಾ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಎಣ್ಣೆ ಎಲ್ಲ ಚೆನ್ನಾಗಿ ಹಿಟ್ಟಿಗೆ ಮಿಕ್ಸ್ ಆಗೋ ರೀತಿ ಈ ರೀತಿಯಾಗಿ ರಬ್ ಮಾಡ್ತಾ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಈ ವಿಧಾನದಲ್ಲಿ ಇದೆಲ್ಲವನ್ನ ಮಿಕ್ಸ್ ಮಾಡಿದ ನಂತರ ಯಾವ ಕಪ್ಪಲ್ಲಿ ನಾವು ರವೆ ಹಾಗೂ ಸಕ್ಕರೆ ಇದೆಲ್ಲವನ್ನ ತೆಗೆದುಕೊಂಡಿದ್ವೋ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಕಾಯಿಸಿ ತಣ್ಣಗಾಗಿರುವಂತಹ ಹಾಲನ್ನ ಸೇರಿಸ್ತಾ ಇದ್ದೇನೆ. ನೋಡ್ಬೋದು, 1 ಕಪ್ ಆಗುವಷ್ಟು ಹಾಲನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ಹಾಲನ್ನ ಸೇರಿಸಿ ಈಗ ಇದೆಲ್ಲವನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಡ್ಬೋದು, ಹಾಲನ್ನ ಸೇರಿಸಿ ಇದೆಲ್ಲವನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಗಂಟು ಇಲ್ಲದೆ ಇರೋ ರೀತಿ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೆಲ್ಲವನ್ನ ಈ ರೀತಿಯಾಗಿ ಮಿಕ್ಸ್ ಮಾಡಿದ್ದೇನೆ. ಇದನ್ನ ಒಂದು 5 ರಿಂದ 10 ನಿಮಿಷ ನೆನೆಲಿಕ್ಕೆ ಬಿಡ್ತೇನೆ. ನೋಡಿ, ಈ ರವೆ ಮಿಶ್ರಣ ಎಲ್ಲ ಚೆನ್ನಾಗಿ ನೆಂದ ನಂತರ ಈ ರೀತಿಯಾಗಿ ಗಟ್ಟಿಯಾಗಿದೆ. ಈಗ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿ ಪುಡಿನ ಸೇರಿಸ್ತೇನೆ. ಹಾಗೆಯೇ 1/4 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ತೇನೆ. ಯಾವ ಕಪ್ಪಲ್ಲಿ ನಾವು ರವೆನ ತೆಗೆದುಕೊಂಡಿದ್ವೋ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ ಮೊದಲಿಗೆ 1 ಕಪ್ ಆಗುವಷ್ಟು ಮೈದಾನ ಸೇರಿಸಿ ಇದೆಲ್ಲವನ್ನ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ.
ಈ ರೀತಿಯಾಗಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಮತ್ತೆ ಇಲ್ಲಿ ಮೈದಾ ಬೇಕು ಅಂದಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ನಮಗೆ. ಇದು ಜಾಸ್ತಿ ಇನ್ನು ತೆಳ್ಳಗಿದೆ ಅಂದಾಗ ಇನ್ನು ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸ್ತಾ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ಬೋದು ಇನ್ನೂ ಸ್ವಲ್ಪ ತೆಳ್ಳಗಿರೋದ್ರಿಂದ ಇದಕ್ಕೆ ನಾನಿಲ್ಲಿ ಇನ್ನೂ ಒಂದು ಅರ್ಧ ಕಪ್ ಆಗುವಷ್ಟು ಮೈದಾನ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ನೋಡಿ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಮೈದಾನ ಮತ್ತೆ ಇಲ್ಲಿ ಸೇರಿಸ್ತಾ ಇದ್ದೇನೆ. 2 ಕಪ್ ಆಗುವಷ್ಟು ಉಪ್ಪಿಟ್ಟು ರವೆ, 1/4 ಕಪ್ ಆಗುವಷ್ಟು ಸಕ್ಕರೆ, 1/2 ಕಪ್ ಆಗುವಷ್ಟು ಮೈದಾ, 1 ಕಪ್ ಆಗುವಷ್ಟು ಹಾಲು. ಎಲ್ಲ ಮೆಜರ್ಮೆಂಟನ್ನು ಒಂದೇ ಕಪ್ಪಲ್ಲಿ ತೆಗೆದುಕೊಂಡ್ವಿ ಅಂದಲ್ಲಿ ತುಂಬಾನೇ ಸುಲಭವಾಗಿ ಈ ಸ್ವೀಟನ್ನು ಮಾಡ್ಕೊಳ್ಬೋದು. ನೋಡಿ ಹಿಟ್ಟು ಈ ಹದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನು ತೆಳ್ಳಗಿತ್ತು ಅಂದಲ್ಲಿ ಇನ್ನು ಸ್ವಲ್ಪ ಮೈದಾನ ಸೇರಿಸಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಸ್ವಲ್ಪ ತೆಳ್ಳಗಿದ್ರೂ ಸಹ ಕೈಗೆ ಅಂಟುತ್ತಿಲ್ಲ. ಈ ವಿಧಾನದಲ್ಲಿ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಹಿಟ್ಟು ಕಲಸಿದ್ದಾಯ್ತು. ಮೇಲೆ ಈ ರೀತಿ ಒಂದು 2 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿ ಇದನ್ನ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಕೊನೆಯದಾಗಿ ಈ ರೀತಿಯಾಗಿ ತುಪ್ಪನ ಸೇರಿಸಿ ಇದೆಲ್ಲವನ್ನ ಮಿಕ್ಸ್ ಮಾಡಿ ಇದನ್ನ ನಾವೀಗ ಬಿಸ್ಕೆಟ್ ಶೇಪಲ್ಲಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಹಿಟ್ಟಿಗೆ ತುಪ್ಪ ಎಲ್ಲ ಮಿಕ್ಸ್ ಆಗೋ ರೀತಿ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡಿದ್ದೇನೆ. ಈಗ ಇದನ್ನ ಬಿಸ್ಕೆಟ್ ಶೇಪಲ್ಲಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಮಾಮೂಲಿಯಾಗಿ ನಾವು ಪೂರಿ ಮಾಡಲಿಕ್ಕೆ ಯಾವ ವಿಧಾನದಲ್ಲಿ ಹಿಟ್ಟನ್ನು ತೆಗೆದುಕೊಳ್ತೀವೋ ಯಾವ ಸೈಜಲ್ಲಿ ಆ ಸೈಜಿಗೆ ಈ ರೀತಿಯಾಗಿ ಉಂಡೆನ ಮಾಡಿ ಸ್ವಲ್ಪ ಅಂಗೈಯಲ್ಲಿ ಈ ರೀತಿಯಾಗಿ ಪ್ರೆಸ್ ಮಾಡಿದ್ರೆ ಸಾಕು. ನೋಡ್ಬೋದು ಈ ರೀತಿಯಾಗಿ ರೆಡಿ ಮಾಡಿ ಒಂದು ಪ್ಲೇಟಿಗೆ ತೆಗೆದುಕೊಳ್ಬೇಕಾಗುತ್ತೆ. ಕೈಗೆ ಅಂಟುತ್ತೆ ಅಂದಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪದಲ್ಲಿ ಕೈಯನ್ನ ತೇವ ಮಾಡಿಕೊಂಡು ಈ ರೀತಿಯಾಗಿ ಉಂಡೆನ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ನಾವು ಈ ಬಿಸ್ಕೆಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲವನ್ನ ಈ ರೀತಿಯಾಗಿ ರೆಡಿ ಮಾಡಿದ್ದೇನೆ. ಲೋ ಟು ಮೀಡಿಯಂ ಉರಿಲಿ ಕಾಯಲಿಕ್ಕೆ ಇಟ್ಟಿರುವಂತಹ ಎಣ್ಣೆಗೆ ರೆಡಿ ಮಾಡಿಟ್ಟಂತಹ ಈ ಬಿಸ್ಕೆಟನ್ನು ಹಾಕ್ಕೊಳ್ಬೇಕಾಗುತ್ತೆ. ಎಣ್ಣೆನ ಜಾಸ್ತಿ ಬಿಸಿ ಮಾಡ್ಕೊಳ್ಬಾರ್ದು. ಎಣ್ಣೆ ಜಾಸ್ತಿ ಬಿಸಿ ಆಗಿತ್ತು ಅಂದಲ್ಲಿ ಹೊರಗೆ ಬೇಗನೆ ಬಿಸ್ಕೆಟ್ ಕಪ್ಪಾಗ್ತವೆ, ಒಳಗೆಲ್ಲ ಬೇಯಲ್ಲ. ಹಾಗಾಗಿ ಲೋ ಟು ಮೀಡಿಯಂ ಉರಿಲಿ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಬಿಸಿ ಆಗಿದೆ ಅಂದಾಗ ಈ ಬಿಸ್ಕೆಟನ್ನು ಹಾಕಿ ಬೇಯಲಿಕ್ಕೆ ಬಿಡಬೇಕಾಗುತ್ತೆ. ಸ್ವಲ್ಪ ಬೆಂದು ಇವು ಮೇಲ್ ಬಂದ ನಂತರ ನೋಡ್ಬೋದು ಈ ರೀತಿಯಾಗಿ ಒಡೆದಿರುವ ಹಾಗಿರ್ತವೆ ಈ ಬಿಸ್ಕೆಟ್ ರೆಸಿಪಿ. ಈ ರೀತಿಯಾಗಿ ಫ್ರೈ ಆಗಿದ್ದೇನೆ. ಇವನ್ನ ನಿಧಾನವಾಗಿ ಟರ್ನ್ ಮಾಡ್ಕೊಳ್ತಾ ಎರಡೂ ಕಡೆ ಇವನ್ನ ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಬಿಸ್ಕೆಟ್ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಇವನ್ನ ಈಗ ಒಂದು ಪ್ಲೇಟಿಗೆ ಸಪರೇಟ್ ಆಗಿ ತೆಗೆದುಕೊಳ್ತೇನೆ. ನಂತರ ರೆಡಿ ಮಾಡಿಟ್ಟಂತಹ ಬಿಸ್ಕೆಟ್ ಅನ್ನ ಎಣ್ಣೆಗೆ ಹಾಕ್ತೇನೆ. ಗ್ಯಾಸ್ ಅನ್ನ ಲೋ ಟು ಮೀಡಿಯಂ ಉರಿಲೇ ಇಟ್ಟು ಇವನ್ನ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಎಣ್ಣೆಗೆ ಈ ಬಿಸ್ಕೆಟ್ ಹಾಕಿದ್ದೇನೆ, ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು. ಸ್ವಲ್ಪ ಇವು ಫ್ರೈ ಆಗಿ ಮೇಲ್ ಬಂದ ನಂತರ ನಿಧಾನವಾಗಿ ಇವನ್ನ ಟರ್ನ್ ಮಾಡ್ಕೊಳ್ತಾ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇವು ಸ್ವಲ್ಪ ಒಡೆದ ರೀತಿ ಹಾಕ್ತವೆ. ಎಣ್ಣೆಗೆ ಹಾಕಿದ್ದೇನೆ ಆ ರೀತಿ ಬಂದ್ರೇನೆ ಪರ್ಫೆಕ್ಟ್ ಆಗಿ ಬಿಸ್ಕೆಟ್ ರೆಡಿ ಆಗಿದಾವೆ ಎಂದರ್ಥ. ನೋಡ್ಬೋದು ಈ ರೀತಿಯಾಗಿ ಬಿಸ್ಕೆಟ್ ಹಾಕಿದ್ದೇನೆ. ಸ್ವಲ್ಪ ಇವು ಫ್ರೈ ಆಗಿ ಮೇಲ್ ಬಂದ ನಂತರ ಇವನ್ನ ಟರ್ನ್ ಮಾಡ್ಕೊಳ್ತಾ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತರ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಬೇಕು ಅಂದಾಗ ಈ ರೀತಿ ಹಳೆ ಕಾಲದ ರೆಸಿಪಿನ ಟ್ರೈ ಮಾಡಿ. ಒಮ್ಮೆ ಮಕ್ಕಳು ಈ ಬಿಸ್ಕೆಟ್ ರುಚಿ ನೋಡಿದ್ರೆ ಮತ್ತೆ ಪದೇ ಪದೇ ಕೇಳ್ತಾರೆ, ಅಷ್ಟು ರುಚಿಯಾಗಿರ್ತವೆ ಈ ಬಿಸ್ಕೆಟ್ ಅಂತೂ. ನೋಡಿ ಇವು ಸಹ ಫ್ರೈ ಆಗಿದ್ದಾವೆ. ಇವನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ನೋಡಿದ್ರಲ್ಲ ಹಳೆ ಕಾಲದ ಬಿಸ್ಕೆಟ್ ರೆಸಿಪಿ. ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೆ ಸ್ನ್ಯಾಕ್ಸ್ ಮಾಡಬೇಕು ಅಂದಾಗ ಅಥವಾ ಈವ್ನಿಂಗ್ ಟೈಮಲ್ಲಿ ಟೀ ಟೈಮ್ಗೆ ಸ್ನ್ಯಾಕ್ಸ್ ಮಾಡಬೇಕು ಅಂದಾಗ ಈ ರೀತಿ ಒಮ್ಮೆ ಮಾಡಿ ನಾವು ಒಂದು ತಿಂಗಳ ತನಕ ಈ ಬಿಸ್ಕೆಟನ್ನು ಸ್ಟೋರ್ ಮಾಡ್ಕೊಳ್ಬೋದು. ನೋಡ್ಬೋದು ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಎಷ್ಟು ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಬಿಸ್ಕೆಟ್ ರೆಸಿಪಿ ಅಂತ. ಮಕ್ಕಳಿಗಷ್ಟೇ ಅಲ್ಲ ದೊಡ್ಡವ್ರಿಗೂ ಸಹ ಈ ಬಿಸ್ಕೆಟ್ ರೆಸಿಪಿ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಬಿಸ್ಕೆಟ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ
ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.